ಓ ಬೆಳಿಗ್ಗೆ ಬರ್ತಾ ಇರುವಂತ ಸೂಪರ್ ಫ್ರೆಶ್ ಅಪ್ಡೇಟ್ ರಿಲೇಟೆಡ್ ಟು ಇಂಡಿಯನ್ ಕ್ರಿಕೆಟ್ ಟೀಮು. ಎರಡು ಫ್ರೆಶ್ ಅಪ್ಡೇಟ್ಸ್ ಏನು ಅಂತ ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಬಟನ್ ಹಂಗೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ. ಸೊ ಬರ್ತಾ ಇರುವಂತ ಫಸ್ಟ್ ಅಪ್ಡೇಟ್ ಅದೇ ಗೌತಮ್ ಗಂಭೀರ್ ರಿಲೇಟೆಡ್. ಅದೇ ಗಂಭೀರ್ ಅಣ್ಣನ ಕೋಚಿಂಗ್ ಪೊಸಿಷನ್ ಇಂದ ಇಳಿಸ್ಬೇಕು ಅಂತ ಸೀನ್ಗಳು ಕ್ರಿಯೇಟ್ ಮಾಡ್ತಾ ಇದ್ರಂತೆ. ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿದೆ, ಕ್ಲಾಶ್ ಸ್ಟಾರ್ಟ್ ಆಗಿದೆ, ಇಂಟರ್ನಲ್ ಕ್ಲಾಶ್ಗಳು, ಇಂಟರ್ನಲ್ ಪಾಲಿಟಿಕ್ಸ್ಗಳು ಸ್ಟಾರ್ಟ್ ಆಗೋಗ್ಬಿಟ್ಟೈತೆ. ಟೀಮ್ ಒಳಗಡೆನೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಒಟ್ಟಿನಲ್ಲಿ ಇವ್ರು ಯಾರು ಉದ್ಧಾರ ಆಗಲ್ಲ ಅನ್ನೋ ತರ ಇವಾಗ ಸೀನ್ಸ್ಗಳು ಕ್ರಿಯೇಟ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ. ಗೌತಮ್ ಗಂಭೀರ್ ಅವರ ಬಗ್ಗೆ ಕನ್ಸರ್ನ್ಸ್ಗಳನ್ನ ಈಚೆ ಕಡೆ ಹಾಕಿದ್ರಂತೆ. ಸೀನಿಯರ್ ಪ್ಲೇಯರ್ಸ್ಗಳು, ಎಸ್ಪೆಷಲಿ ಯಂಗ್ ಪ್ಲೇಯರ್ಸ್ಗಳಲ್ಲ, ಸೀನಿಯರ್ ಪ್ಲೇಯರ್ಸ್ಗಳು ಅಂತ ಯಾರು ಅಂತ ಇವಾಗ ಗೊತ್ತಿಲ್ಲ ನಮಗೆ. ಒಟ್ಟಲ್ಲಿ ಸೀನಿಯರ್ ಪ್ಲೇಯರ್ಸ್ಗಳು ಕನ್ಸರ್ನ್ ತೋರಿಸಿದ್ರೆ ಅವರ ಒಂದು ಆಟಿಟ್ಯೂಡ್ ರಿಲೇಟೆಡ್, ಅವರ ಒಂದು ಕಮ್ಯುನಿಕೇಶನ್ ರಿಲೇಟೆಡ್ ಬಂದಿರೋ ಅಪ್ಡೇಟ್ ಇಷ್ಟೇ. ರಿಪೋರ್ಟ್ ಸಜೆಸ್ಟ್ that Gautam Gambhir's coaching style has come under scrutiny with some senior Indian players reportedly expressing concerns over his approach and communication ಅಂತ ಅಪ್ಡೇಟ್ ಬಂದಿದೆ. ಸೊ ಆನ್ಯುವಲ್ ಮೀಟಿಂಗ್ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ, BCCI ಇದು. ಸೊ ಇಲ್ಲಿ ಕಂಪ್ಲೀಟ್ಲಿ ಎಲ್ಲಾನು ಕುತ್ಕೊಂಡು ಅನಲೈಸ್ ಮಾಡ್ತಾರೆ, ಹಿಂಗೆ ಅಂತ. ಸೊ ಚೇಂಜ್ ಆಗೋಗ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಹೌದು, ರೀಸೆಂಟ್ ಆಗಿ ಚೇಂಜ್ ಆಗಿರೋದು, ಅಸಿಸ್ಟೆಂಟ್ ಕೋಚ್ ಚೇಂಜ್ ಆಗಿದ್ದು, ಅವರೇ ಬಿಟ್ಟೋಗಿದ್ದು, ಆ್ಯಂಡ್ ದಿಲೀಪ್ ಅವ್ರನ್ನ ಚೇಂಜ್ ಮಾಡಿದ್ದು, ಅವ್ರ ಟೆನ್ಯೂರ್ ಮುಗಿತಾ ಇದ್ದಂಗೆ ಹೊಸ ಫೀಲ್ಡಿಂಗ್ ಕೋಚ್ನ ತಗೊಂಡ್ಬಂದಿದ್ದು. ಸೊ ಎರಡು ಟ್ರಾನ್ಸಿಷನ್ ಅಂತೂ ಆಗಿದೆ. ಅಸಿಸ್ಟೆಂಟ್ ಕೋಚ್ ಚೇಂಜ್ ಆಗಿದ್ದಾರೆ, ಇನ್ನ ಅಪಾಯಿಂಟ್ ಮಾಡಿಲ್ಲ ಅಸಿಸ್ಟೆಂಟ್ ಕೋಚ್ನ. ಅದೊಂದು ಚೇಂಜ್ ಆಗಿದೆ, ಇದೊಂದು ಚೇಂಜ್ ಆಗಿದೆ, ಎರಡು ಮೈನ್ ಚೇಂಜಸ್ ಆಗಿದೆ. ಸೊ ಕೋಚಿಂಗ್ ಪೊಸಿಷನ್ ಚೇಂಜ್ ಆಗ್ಬೋದಾ ಅಂತ ಖಂಡಿತ ಫ್ಯಾನ್ಸ್ಗಳಂತೂ, ಇಂಡಿಯನ್ ಕ್ರಿಕೆಟ್ ಟೀಮ್ ಫ್ಯಾನ್ಸ್ಗಳಂತೂ ವೆಯ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳಿಗೆ ಕನ್ಸರ್ನ್ ಕೂಡ ಇದೆ ಕಮ್ಯುನಿಕೇಶನ್ ಬಗ್ಗೆ. ಜೊತೆಗೆ ಅದೇ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಹಂಗಾಗಲ್ಲ ಹಿಂಗಾಗಲ್ಲ ಅನ್ನೋದಿರುತ್ತಲ್ಲ, ಕಾನ್ಫ್ಲಿಕ್ಟ್ಗಳು ಇರ್ತದಲ್ಲ, ಇಂಟರ್ನಲ್ ಕಾನ್ಫ್ಲಿಕ್ಟ್ಗಳು. ಸೊ ಈ ಕಾನ್ಫ್ಲಿಕ್ಟ್ಗಳಿಂದ ಕೋಚಿಂಗ್ನ ಚೇಂಜ್ ಮಾಡೋಣ ಅನ್ನೋ ಥರ ಯೋಚನೆ ಮಾಡ್ಬೋದು ಅಷ್ಟೇ. ಬಟ್ ಚೇಂಜ್ ಆಗ್ತಾರೆ ಅಂತ ನನಗೇನು ಅನ್ನಿಸ್ತಿಲ್ಲ. 2027 ಆದ ನಂತರ 100% ಚೇಂಜ್ ಆಗ್ತಾರೆ. 2027 ODI ವರ್ಲ್ಡ್ ಕಪ್ ಆಗ್ತಾ ಇದ್ದಂಗೆ ಅಲ್ಲಿವರೆಗೂ ಕೂಡ ಇವ್ರಿಗೆ ಅವಕಾಶ ಒಂಥರ ಕಟ್ಟಿಟ್ಟ ಬುತ್ತಿ ಅನ್ನೋ ಥರನೇ ಅನ್ನಿಸ್ತಾ ಇದೆ, ಏನೇ ಆದ್ರೂ ಕೂಡ ಇಂಡಿಯನ್ ಟೀಮಲ್ಲಿ. ಬಟ್ ಅಂಡರ್ ಸ್ಕ್ರೂಟಿನಿ ಅಂತೂ ಖಂಡಿತ ಇದ್ದೇ ಇರ್ತಾರೆ. ಏನೇ ಮಾಡಿದ್ರು, ಇನ್ನು ಆನ್ಗೋಯಿಂಗ್ ಸೀರೀಸ್, ಅಪ್ಕಮಿಂಗ್ ಸೀರೀಸ್ಗಳೆಲ್ಲ ಏನು ಬರ್ತವೆ, ಎಲ್ಲ ಸೀರೀಸ್ ಸೋತ್ಕೊಂಡು ಹೋದ್ರೂ ಅವರೇ ಇರ್ತಾರ ಅನ್ನೋ ಥರ ಇದ್ರೆ ಆ ಥರ ಅಲ್ಲ. ಸೊ ಪ್ರೂವ್ ಮಾಡಿದ್ದಾರೆ. ಆಕ್ಚುಲಿ ಏಷ್ಯಾ ಕಪ್ ಗೆಲ್ಸಿದ್ರೆ, ಚಾಂಪಿಯನ್ಸ್ ಟ್ರೋಫಿ ಗೆಲ್ಸಿದ್ರೆ, T20 ವರ್ಲ್ಡ್ ಕಪ್ನ ಗೆಲ್ಸಿದ್ರೆ. ಆದ್ರಿಂದ ಒಂದು ಬ್ಯಾಕಿಂಗ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಏನೇ ಟೆಸ್ಟ್ ಸೀರೀಸ್ಗಳನ್ನ ಸೋತ್ರು, ಏನೇ ODI ಸೀರೀಸ್ಗಳನ್ನ ಸೋತ್ರು, ಖಂಡಿತ ಒಂದು ಬ್ಯಾಕಿಂಗ್ ಅಂತೂ ಇದ್ದೇ ಇರುತ್ತೆ. ರೀಸೆಂಟಾಗಿ ಏನೋ ಆಗದೆ ಇದ್ರೂ ಕೂಡ, ಜಿಂಬಾಬ್ವೆ ಸೀರೀಸಲ್ಲಿ ಆಗದೆ ಇದ್ರು, ಜಿಂಬಾಬ್ವೆ ಅಲ್ಲ, ಐರ್ಲೆಂಡ್ ಸೀರೀಸಲ್ಲಿ, ಇಂಗ್ಲೆಂಡ್ ಸೀರೀಸಲ್ಲಿ ಆಗದೆ ಇದ್ರೂ ಕೂಡ ಖಂಡಿತ ಒಂದು ಹಳೆ ಬ್ಯಾಕಿಂಗ್ ಅಂತೂ ಇದ್ದೇ ಇರುತ್ತೆ. ಬಟ್ ಒಂದು ಸ್ಕ್ರೂಟಿನಲ್ಲಿ ಅಂತೂ ಇರ್ತಾರೆ ಅಂತ ಈಗ ಅಪ್ಡೇಟ್ ಬಂದಿದೆ ಮಗ. ಇನ್ನ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತ ಅಂದ್ರೆ, ಇಂಡಿಯನ್ ಸೆಲೆಕ್ಷನ್ ಕಮಿಟಿಯ ಅಧ್ಯಕ್ಷರಾಗಿರುವಂತ, ಒಂಥರ ಮೈನ್ ಚೇರ್ಮನ್ ಆಗಿರುವಂತ, ಚೀಫ್ ಆಗಿರುವಂತ ಅಜಿತ್ ಅಗರ್ಕರ್ ಅವರು ಇವಾಗ ಒಂದ್ ಸ್ವಲ್ಪ ಥ್ರೆಟ್ ಅಲ್ಲಿ ಬಂದಿದ್ದಾರೆ ಅಂತ ಇವಾಗ ಅಪ್ಡೇಟ್ ಬರ್ತಾ ಇದೆ ಮಗ. VVS ಲಕ್ಷ್ಮಣ ಕೋಚ್ ಅಲ್ಲ, ಸೆಲೆಕ್ಷನ್ ಕಮಿಟಿಯ ಮುಖ್ಯಸ್ಥರಾಗಿ, ಚೀಫ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತ ಅನ್ಕೊಂತ ಇದ್ದಾರೆ ಅಂತ ಅಪ್ಡೇಟು ಬಂದಿದೆ ಮಗ. ಸೊ NCA ಇದ್ರು VVS ಲಕ್ಷ್ಮಣ, ಕೋಚಿಂಗ್ ಕೂಡ ಮಾಡಿದ್ರೆ ಇಂಡಿಯನ್ ಟೀಮ್ಗೆ, ಹೆಡ್ ಕೋಚ್ ಆಗೋ ಕೂಡ ಪಾರ್ಟ್ ಟೈಮ್ ಅಲ್ಲಿ ಬಂದ್ಬಿಟ್ಟು ಹಂಗೆ ಹಿಂಗೆ ಮಾಡ್ಬಿಟ್ಟು ಹೋಗಿದ್ದಾರೆ ಲಾಸ್ಟ್ 4 ವರ್ಷದಿಂದ ನೋಡ್ತು ಅಂತಂದ್ರೆ. ಸೊ ಇವ್ರೇನಾದ್ರು ಸೆಲೆಕ್ಟರ್ ಆಗೋಗ್ಬಿಡ್ತು ಅಂತಂದ್ರೆ, ಇವ್ರನ್ನ ಸೆಲೆಕ್ಷನ್ ಕಮಿಟಿಗೆ ಹಾಕೊಬೇಕು ಅಂತ ಅಪ್ಡೇಟ್ ಬರ್ತಾ ಇದೆ ಇವಾಗ. ಸೆಲೆಕ್ಷನ್ ಕಮಿಟಿಯ ಮುಖ್ಯಸ್ಥರು ಇವ್ರು ಮಾಡಬೇಕು ಅಜಿತ್ ಅಗರ್ಕರ್ನ ಅಟ್ಬಿಟ್ಟು ಅಂತ. ಬಟ್ ಅಜಿತ್ ಅಗರ್ಕರ್ ಅವರು ಹೇಳ್ತಾರೆ, ನಾನು ಕೂಡ ಗೆಲ್ಸಿದ್ದೀನಿ ಗುರು, ನಾನು ಮಾಡಿರುವಂಥ ಸೆಲೆಕ್ಷನ್ ಕಮಿಟಿಲಿ ಇದ್ದಂಥ ಪ್ಲೇಯರ್ಸ್ಗಳೆಲ್ಲ ಸಖತ್ತಾಗಿ ಆಡಿದ್ದಾರೆ. ಆ್ಯಂಡ್ ವರ್ಲ್ಡ್ ಕಪ್ಸ್ಗಳನ್ನ ಗೆದ್ದಿದ್ದೀವಿ ನಾವು, ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದೀವಿ, ಏಷ್ಯಾ ಕಪ್ ಗೆದ್ದಿದ್ದೀವಿ, ಎಲ್ಲ ಗೆದ್ದಿದ್ದೀವಿ ನಾವು. ಹೌದು, ಟೆಸ್ಟಲ್ಲಿ ನೆಟ್ಟಿಗೆ ಆಗಿಲ್ಲ ನಮಗೆ, ಆ್ಯಂಡ್ ODIಸಲ್ಲಿ ರೀಸೆಂಟಾಗಿ ನೆಟ್ಟಿಗೆ ಆಗ್ತಾ ಇಲ್ಲ ನಮಗೆ. ಸೊ ಅದು ಬಿಡ್ತು ಅಂತಂದರೆ ನಾವು ಕೂಡ ಕೆಲಸ ಮಾಡಿದ್ದೀವಿ ಅಂತ ಅವರು ಕೂಡ ಹೇಳ್ತಾರೆ. ಬಟ್ ರೀಸೆಂಟಾಗಿ ಆಗಿರುವಂಥ ಇಂಡಿಯನ್ ಟೀಮಲ್ಲಿ ಆಗ್ತಾ ಇರೋಂಥ ಡೆವಲಪ್ಮೆಂಟ್ಸ್ಗಳನ್ನ ನೋಡ್ತು ಅಂತಂದರೆ ಖಂಡಿತ BCCIಗೆ ಏನಾಗ್ತಿದೆ, ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಏನೇನೋ ಆಗ್ತಾ ಇದೆ ಅಲ್ವಾ, ಈ ಥರ ಎಲ್ಲ ನಾವು ನೋಡೇ ಇಲ್ವಲ್ಲ, ಇಂಡಿಯನ್ ಟೀಮಲ್ಲಿ ಏನೇನೋ ಮಾಡ್ತಾ ಇದ್ದಾರೆ, ಕಲ್ಗಚ್ಚು ಮಾಡ್ತಾ ಇದ್ದಾರೆ ಅಂತ BCCIಗೆ ಅನ್ಸಿರ್ಬಹುದು ಮುಖ್ಯಸ್ಥರಿಗೆ. ಸೊ ಆ ಒಂದು ಆಲೋಚನೆ ಇಟ್ಕೊಂಡು ಈ ಶ್ರೀಲಂಕಾ ಸೀರೀಸ್ ಏನಿದೆ, ಇಂಡಿಯಾ ವರ್ಸಸ್ ಶ್ರೀಲಂಕಾ 2 ಟೆಸ್ಟ್ ಮ್ಯಾಚ್ ಸೀರೀಸ್ ಏನಿದೆ, ಸೊ ಈ ಸೀರೀಸ್ ಡಿಸೈಡ್ ಮಾಡುತ್ತಂತೆ ಅಜಿತ್ ಅಗರ್ಕರ್ ಅವರು ಇರಬೇಕಾ ಇರಬಾರ್ದಾ ಅನ್ನೋದು. ಇನ್ ಕೇಸ್ ಅವರು ಈ ಸೀರೀಸ್ನ ಇಂಡಿಯಾ ಸೋಲ್ತು ಅಂದ್ರೆ, ನೋಡಿ ಗೌತಮ್ ಗಂಭೀರ್ ಅಲ್ಲೂ ಹೋಯ್ತು ಅಂತಂದ್ರೆ, ಅಲ್ಲಿ ಹೋಗ್ತಾರೆ ಆಬ್ವಿಯಸ್, ಹೆಡ್ ಕೋಚ್ ಅಲ್ವಾ, ಅಲ್ಲೇನೋ ಸೀರೀಸ್ ಸೋಲ್ತು ಅಂತಾನೆ ಖಂಡಿತ ಬಿಗ್ಗೆಸ್ಟ್ ಥಿಂಗ್ ಟು ವರಿ. ಯಾಕಂದ್ರೆ ಟೆಸ್ಟ್ ಸೀರೀಸ್ ಅಂತ ಬಂದಾಗ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಸೀರೀಸ್ ನಾವು ಸೋತಂಗೆ ಆಗೋಗ್ಬಿಡುತ್ತೆ. ಅಲ್ಲಿ ಅಫ್ಘಾನಿಸ್ತಾನ್ ಸೀರೀಸ್ನ ಬಿಟ್ಟಾಕಿ ಟೆಸ್ಟ್ ಅಂತ ಬಂದಾಗ ಏನೋ ಒಂಥರ ನಾವು ಲೆಕ್ಕಕ್ಕೆ ಇಲ್ದಂಗೆ ಆಗೋಗ್ಬಿಡುತ್ತೆ. ಯಾಕಂದ್ರೆ ರಿಪೀಟೆಡ್ ಆಗಿ ಸೀರೀಸ್ಗಳನ್ನ ಮೈನ್ ಸೀರೀಸ್ಗಳನ್ನ ನಾವು ಸತ್ಕೊಂಡ್ಬಂದಿದ್ವಿ. ಸೊ ಶ್ರೀಲಂಕಾ ಸೀರೀಸ್ ಏನಿದೆ, ಸೊ ಇದು ಡಿಸೈಡ್ ಮಾಡುತ್ತೆ ಅಜಿತ್ ಅಗರ್ಕರ್ ಅವರ ಒಂದು ಪೊಸಿಷನ್ ಇಂಡಿಯನ್ ಟೀಮ್ ಅಲ್ಲಿ ಅಂತ ಈಗ ಅಪ್ಡೇಟ್ ಬಂದಿದೆ. ಇನ್ ಕೇಸ್ ಏನಾದ್ರು ಶ್ರೀಲಂಕಾ ಸೀರೀಸ್ನ ಸೋಲ್ತು ಅಂದ್ರೆ ಅಜಿತ್ ಅಗರ್ಕರ್ ಅವ್ರನ್ನ ಇಳಿಸ್ಬಿಟ್ಟು VVS ಲಕ್ಷ್ಮಣ ಏರಿಸ್ತದಂತೆ. ಇನ್ ಕೇಸ್ ಏನಾದ್ರು ಗೆಲ್ತು ಅಂತ ಅಂದ್ರೆ ಇಂಡಿಯಾ ಖಂಡಿತ ಅಜಿತ್ ಅಗರ್ಕರ್ ಅವ್ರನ್ನೇ ಕಂಟಿನ್ಯೂ ಆಗ್ತಾರೆ ಅಂತ. ಒಟ್ಟಲ್ಲಿ ಅಂಡರ್ ಸ್ಕ್ರೂಟಿನಿ ಇಬ್ರು ಕೂಡ
ಗೌತಮ್ ಗಂಭೀರ್ ಆಗಿರಲಿ, ಜೊತೆಗೆ ಅಜಿತ್ ಅಗರ್ಕರ್ ಆಗಿರಲಿ. ಒಟ್ಟಲ್ಲಿ ಒಂದಂತೂ ಸತ್ಯ ಮಕ್ಕ, 2025 ಚಾಂಪಿಯನ್ಸ್ ಟ್ರೋಫಿನ ಗೆಲ್ಲೋವರೆಗೂ ಇಂಡಿಯನ್ ಟೀಮಲ್ಲಿ ಕತೆ ಕಹಾನಿ ಎಲ್ಲ ಸಮಥಿಂಗ್ ಮುಂಚೆ ಒಂಥರ ಚೆನ್ನಾಗಿತ್ತು, ಒಂಥರ ಕ್ಯಾರೆಕ್ಟರ್ಗಳೆಲ್ಲ ಚೆನ್ನಾಗಿತ್ತು. 2025 ಚಾಂಪಿಯನ್ಸ್ ಟ್ರೋಫಿ ಗೆಲ್ತಾ ಇದ್ದಂಗೆ ಕತೆ ಗೀನ್ಸು ಎಲ್ಲ ಉಲ್ಟಾ ಪಲ್ಟಾ ಆಗಿರೋದು, ಅಂಡ್ ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಅನ್ನೋ ಥರ ಎಲ್ಲ ಆಗಿರೋದು, ಸೀನ್ಸ್ಗಳು ಕ್ರಿಯೇಟ್ ಆಗಿರೋದು ಇಂಡಿಯನ್ ಟೀಮಲ್ಲಿ. ಸೊ ಇದೆಲ್ಲ ಹೆದ್ದಿ ಕಾಣಿಸ್ತಾ ಇದೆ. ಸೊ ನೋಡುವ ಏನಾಗುತ್ತೆ ಕತೆ ಅಜಿತ್ ಅಗರ್ಕರ್ ಅವ್ರದ್ದು ಜೊತೆಗೆ ಗೌತಮ್ ಗಂಭೀರ್ ಅನ್ನೋದು ಅಂತ ಫ್ಯೂಚರಲ್ಲಿ.